ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಸೊ ಇದು ನಮ್ಮ ಮೊದಲನೇ ಹಬ್ಬ ಆ್ಯಂಡ್ ಇವತ್ತು ಕೂಡ ಸ್ಪೆಷಲ್ ಇದೆ. ಹಬ್ಬದ ದಿನ ಒಂದು ಸ್ಪೆಷಲ್ ಇದೆ, ಅದೇನು ಅಂತ 100% ನಿಮ್ಗೆ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ಆಬ್ವಿಯಸ್ಲಿ ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಗೈಸ್, ನಾನು ಹೇಳಿದ್ನಲ್ಲ ಸ್ಪೆಷಲು ಅಂತ. ಸೊ 100% ಹೇಳ್ತೀನಿ ಅದು ಸ್ಪೆಷಲ್ ಏನು ಅಂತ. ಸೊ ಇವಾಗ ಫಸ್ಟು ಮಮ್ಮಿ ರೆಡಿಯಾಗಿದ್ದಾರೆ ನನಗೆ ಎಣ್ಣೆ ಹಚ್ಚೋದಕ್ಕೆ. ಸೊ ಎಣ್ಣೆ ಸ್ನಾನ ಅಂತೆ. ಸೊ ಮಮ್ಮಿ ಹ್ಯಾಪಿ ಯುಗಾದಿ. ಸೇಮ್ ಟು ಆಲ್. ಓಕೆ, ಸೊ ಇವಾಗ ಎಣ್ಣೆ ಹಚ್ತೀರಾ? ಓಕೆ, ಸೊ ಫಸ್ಟು ಎಣ್ಣೆ ಸ್ನಾನ. ಸೊ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದಾಯಿತು. ಸೊ ಇನ್ನೊಮ್ಮೆ ನಿಮಗೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ, ಖುಷಿಯಾಗಿರಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಓಕೆನಾ? ಸೊ ಹಾಗೆ ಇವಾಗ ಪೂಜೆ ಮಾಡೋದಕ್ಕೆ ಲೇಟ್ ಆಗಿದೆ. ಸೊ ಪೂಜೆ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸೊ ನಾನು ಹೇಳಿದ್ನಲ್ಲ ಆವಾಗಲೇ, ಇವತ್ತೇನೋ ಇನ್ನೊಂದು ಸ್ಪೆಷಲ್ ಇದೆ ಅಂತ. ಏನಪ್ಪ ಅದು ಅಂತಂದರೆ, ಇವತ್ತು ನಮ್ಮ ಮಮ್ಮಿ ಬರ್ಡೇ. ಸೊ ಹಬ್ಬದ ದಿನವೇ ಸೊ ವರ್ಷದ ಮೊದಲನೇ ಹಬ್ಬದ ದಿನವೇ ನಮ್ಮಮ್ಮ ಬರ್ಡೇ ಬಂದಿದೆ. ಸೊ ಯೂಶ್ವಲಿ ಹಬ್ಬ ಇನ್ನೇ ಮುಂದೆ ಬರ್ತಿತ್ತಲ್ಲ ಮಮ್ಮಿ, ಸೊ ಹಾಗೆ ಬರ್ತಿತ್ತು. ಬಟ್ ಈ ಸತಿ ಹಬ್ಬದ ದಿನನೇ ಬಂದಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಬನ್ನಿ ಮಮ್ಮಿ ಹತ್ರ ಮಾತಾಡ್ಸೋಣ. ಸೊ ಗೈಸ್, ಇವಾಗ ನಮ್ಮ ಮಮ್ಮಿ ಹತ್ರ ಮಾತಾಡ್ಸೋಣ. ಬರ್ಡೇ ಗರ್ಲ್ ಆ್ಯಕ್ಚುಲಿ ಮಮ್ಮಿ, ಹ್ಯಾಪಿ ಬರ್ಡೇ. ಸೊ ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಸೊ ಈ ವರ್ಷನೇ ಹಬ್ಬದ ದಿನ ಯುಗಾದಿ ಹಬ್ಬ, ಅದು ಮೊದಲನೇ ಲೈಕ್ ಹಬ್ಬ ವರ್ಷಕ್ಕೆ. ಸೊ ಅವತ್ತು ನಮ್ಗೆ ಹೊಸ ವರ್ಷ. ಸೊ ಬರ್ಡೇ ಬಂದಿರೋದು ಸ್ಪೆಷಲೇ ನಮಗೆ ಆ್ಯಕ್ಚುಲಿ. ಆ್ಯಂಡ್ ಡ್ಯಾಡಿ, ಹ್ಯಾಪಿ ಯುಗಾದಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಮಮ್ಮಿ ಏನು ಸ್ಪೆಷಲ್ ಇವತ್ತು? ಹಬ್ಬದ ಅಡುಗೆ ಆ್ಯಸ್ ಯೂಶುವಲ್. ಇವಾಗ ಪೂಜೆ ಮಾಡಬೇಕು ನಾವು. ಸೊ ಇನ್ನೂ ಪೂಜೆ ಮಾಡಿಲ್ಲ. ಸೊ ನಮ್ಮಮ್ಮ ಪೂಜೆ ಮಾಡಿದ್ರೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಫೈನ್. ಸೊ ಇವಾಗ ಇದನ್ನೆಲ್ಲ ಮಾತಾಡಾದ್ಮೇಲೆ ಪೂಜೆ ಮಾಡೋಣ ಅಲ್ವಾ? ಸೊ ಏನು ಸ್ಪೆಷಲ್ ಏನು ಮಾಡಿದ್ದೀರಾ? ಒಬ್ಬಟ್ಟು, ಪಾಯಸ, ಕೋಸಂಬರಿ, ವಡೆ, ಆಮೇಲೆ ಕಡಲೆಕಾಳು, ಆಲೂಗಡ್ಡೆ ಗೊಜ್ಜು, ಹಪ್ಪಳ, ಸಂಡಿಗೆ, ಇನ್ನೂ ಏನು ಬೇಕು ಅದು ಮಾಡ್ಕೊಡ್ತೀನಿ. ಕೋಸಂಬರಿ ಹೇಳಿದ್ರಲ್ಲ. ಓಕೆ. ಸೊ ಇವತ್ತು ಕೋಸಂಬರಿ ಇಲ್ಲ ಅಂದರೆ ಹಬ್ಬನೇ ಇಲ್ಲ. ಕೋಸಂಬರಿ ಇಲ್ಲ ಅಂದರೆ ಹಬ್ಬನೇ ಇಲ್ಲ. ನಾವು ಹಬ್ಬಕ್ಕೆ ಒಬ್ಬಟ್ಟು ಮಾಡೋದು ವಿಶೇಷ ಅಲ್ವಾ? ಸೊ ಆಬ್ವಿಯಸ್ಲಿ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಬಟ್ ಇದು ವರ್ಷಕ್ಕೆ ಮೊದಲನೇ ಹಬ್ಬ ಅಲ್ವಾ? ಸೊ ಅದಕ್ಕೆ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಆ್ಯಂಡ್ ನಮ್ದ್ರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ನಾವು ಮಮ್ಮಿ ಏನು ಅದನ್ನು ಹೇಳೋದು, ನಾವು ಗುಡಿನ ನಿಲ್ಲಿಸ್ತೀವಿ, ಗುಡಿ ಪಾಡುವ ಅಂತೀವಿ. ಸೊ ಮನೆಗಿಂತ ಎತ್ತರ ಆಗಿರ್ಬೇಕಲ್ಲ ಮನೆ, ಮನೆಗಿಂತ ಎತ್ತರವಾಗಿರ್ಬೇಕು. ಅದು ಕಳಶ ಇಟ್ಟು ರೆಡ್ ಬಟ್ಟೆನೇ ಆಗಬೇಕು. ರೆಡ್ ಬಟ್ಟೆ ಸುತ್ತಿ ಅದಕ್ಕೆ ಬೇವು ಮತ್ತು ಮಾವಿನಕಾಯಿ ಎಲೆ ಇದನ್ನೆಲ್ಲ ಕಟ್ಟಿ ಅದಕ್ಕೆ ಪೂಜೆ, ಮಾವಿನ ಎಲೆ ಇದನ್ನ ಕಟ್ಟಿ ಪೂಜೆ ಮಾಡ್ತೀವಿ. ಸೊ ನಮ್ಮಲ್ಲಿ ಅದು ವಿಶೇಷ. ಸೊ ಅದೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಒಂಥರ ರಿಫ್ರೆಶಿಂಗ್ ಆಗಿ, ಒಂಥರ ರೀಸ್ಟಾರ್ಟ್ ಮಾಡ್ದಂಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಇವಾಗ ಏನು ಮಮ್ಮಿ ನಿಮ್ಮ ರೆಸಲ್ಯೂಷನ್ ಏನು ಬರ್ತ್ಡೇ ದಿನ? ಏನಿಲ್ಲ, ಹಬ್ಬನೂ ಆಯಿತು, ಬರ್ತ್ಡೇ ಆಯಿತು. ಏನು ಮಾಡೋದು, ನಿನಗೆ ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಅನ್ಕೊಂಡಿದ್ದೆಲ್ಲ ಆಗಲಿ. ಓಕೆ. ಸೊ ಇವತ್ತು ಡೇ ಎಲ್ಲ ಹೇಗೆ ಹೋಗುತ್ತೆ ಅಂತ 100% ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಒಂದಷ್ಟು ಪ್ಲ್ಯಾನ್ಸ್ ಇದೆ, ನೋಡೋಣ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಸೊ ಇವಾಗ ಪೂಜೆ ಮಾಡೋಣ. ಸೊ ಬಾಯ್.
ಗೈಸ್ ಇವಾಗ ಹಬ್ಬದ ಊಟ ಮಾಡೋಣ. ಸೊ ಫಸ್ಟು ನಾನು ಒಬ್ಬಟ್ಟು ಟೇಸ್ಟ್ ಮಾಡಲ ಒಮ್ಮೆ. ಓಕೆ. ಸೊ ಏನೆಲ್ಲ ಬಡಿಸಿದ್ದಾರೆ ಫಸ್ಟ್ ಹೇಳ್ತೀನಿ. ಒಬ್ಬಟ್ಟು, ನನಗೆ ಇದು ಏನಿದು ಗಸಗಸೆ ಪಾಯಸ, ಇದ್ರ ಜೊತೆಗೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ಕೋಸಂಬರಿ ಇದೆ. ಅಂತಂದರೆ 2 ಥರ ಕೋಸಂಬರಿ, ಒಂದು ಸೌತೆಕಾಯಿ ಹಾಕಿ ಇನ್ನೊಂದು ಕ್ಯಾರೆಟ್ ಹಾಕಿ. ನನಗೆ ಕ್ಯಾರೆಟ್ ಹಾಕಿದ್ರೆ ಇಷ್ಟ ಆಗಲ್ಲ, ಸೊ ಅದಕ್ಕೆ 2 ಮಾಡಿದ್ದಾರೆ. ಆ್ಯಂಡ್ ಇದು ಒಬ್ಬಟ್ಟು, ಸಾರು, ಅನ್ನ, ವಡೆ ಮತ್ತು ಗೊಜ್ಜು. ಅನ್ನ ಸಾರಿಗೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಅಂತ. ಕೋಸಂಬರಿ, ವಡೆ ಆ್ಯಂಡ್ ತುಪ್ಪನೂ ಇದೆ. ಅಫ್ಕೋರ್ಸ್ ತುಪ್ಪನೂ ತಿಂತೀನಿ. ಸೊ ವಡೆ ಸೂಪರಾಗಿದೆ ಮಮ್ಮಿ. ಹಪ್ಪಳ ಸಂಡಿಗೆ ಎಲ್ಲ ಬೇಡ, ಹಪ್ಪಳ ಸಂಡಿಗೆ ಎಲ್ಲ ಬೇಡ, ಚೆನ್ನಾಗಿದೆ, ಸೂಪರಾಗಿದೆ. ಸೊ ಇದನ್ನೆಲ್ಲ ನಾನು ಇವಾಗ ತಿಂದು ಖಾಲಿ ಮಾಡಿ, ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪನ ಓಕೆ ಡನ್. ಸೊ ಇವಾಗ ಇದನ್ನೆಲ್ಲನೂ ಬೇಗ ಖಾಲಿ ಮಾಡ್ತೀನಿ. ಸೊ ಗೈಸ್ ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಸೊ ರುಚಿಯಾಗಿತ್ತು, ಸೂಪರಾಗಿತ್ತು ಊಟ. ಆ್ಯಂಡ್ ಟಿ ವಿಲೆಲ್ಲ ದೇವ್ರ ಮೂವಿ ಹಾಕ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಹಬ್ಬ ಅಂತಂದ್ರೆಲ್ಲ ದೇವ್ರ ಫಿಲಮ್ ಹಾಕ್ತಾರಲ್ಲ, ಸೊ ತುಂಬ ಚೆನ್ನಾಗಿದೆ. ಸೊ ಅದನ್ನ ನೋಡಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋಣ ಅಂತ. ಆ್ಯಂಡ್ ದೇವ್ರ ಮೂವಿ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಆ ಥರ ಮೂವೀಸ್ ಎಲ್ಲ ನೋಡೋದಕ್ಕೆ. ಸೊ ಸ್ವಲ್ಪ ಹೊತ್ತು ಮೂವಿ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ. ಬಿಕಾಸ್ ಬೆಳಗ್ಗೆ ಬೇಗ ಆಯ್ತಿದ್ದಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಇನ್ನು ಆ್ಯಸ್ ಯೂಶುವಲ್ ಇನ್ನು ಇದ್ದೇ ಇರುತ್ತೆ ನಾಳೆಯಿಂದ ಕೆಲಸ. ಸೊ ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡಿ ನಿದ್ದೆ ಮಾಡಿದ್ದು, ಆಮೇಲೆ ನಿಮ್ಮನ್ನ ಮೀಟ್ ಆಗ್ತೀನಿ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಸೊ ನಿದ್ದೆ ಮಾಡಿ ಇವಾಗ ಇದ್ದಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಸೊ ಪೂಜೆ ಎಲ್ಲ ಮಾಡಾಯಿತು. ಸೊ ಸಾಯಂಕಾಲದ ಪೂಜೆನೂ ಮನೇಲಿ ಮಾಡಾಯಿತು. ಸೊ ಇವಾಗ ಹೊಸ ಮೂವಿ ಬರ್ತಿದ್ದಲ್ಲ, ದುನಿಯಾ ವಿಜಯ್ ಸರ್ ಅವ್ರದ್ದು. ಸೊ ಆ ಮೂವಿ ನೋಡಬೇಕು ಅಂತ. ಸೊ ಸ್ವಲ್ಪ ಕೆಲಸ ಇದೆ, ಫಿಶ್ ತೊಗೊಂಬರೋಣ ಅಂತ. ಸೊ ನ್ಯೂ ಇಯರ್ ಅಲ್ವಾ. ಸೊ ಅದು ನಮ್ಮ ಮನೇಲಿ ಚಿಕ್ಕ ಫಿಶ್ ಇದೆ. ಮೀನ್ಸ್ ನಾವು ಯಾವ್ದು ತೊಗೊಂಬಂದಿದ್ವಿ, ಶಾರ್ಕ್. ಸೊ ಅದನ್ನು ತೊಗೊಂಬಂದಿದ್ವಿ. ಅದು ತುಂಬ ದೊಡ್ಡದಾಗಿ. ಸೊ ನಮ್ಮನೆ ಫಿಶ್ ಟ್ಯಾಂಕಲ್ಲಿ ಇಡಿಸಿದೆ. ಸೊ ನಮ್ಮ ಅಜ್ಜಿ ಮನೆಗೆ ತೊಗೊಂಡೋಗ್ಬಿಟ್ವಿ ನಾವು 3 ಫಿಶ್ನ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದ ಫಿಶ್ ತೊಗೊಂಬಂದು ಫಿಶ್ ಬೌಲಲ್ಲಿ ಇಡೋಣ ಅಂತ. ಸೊ ಅದು ತುಂಬ ಪ್ಲೇನಾಗಿ ಕಾಣಿಸ್ತಿದೆ. ಸೊ ಅದು ನಮ್ಮ ಫಿಶ್ ಟ್ಯಾಂಕು, ಚಿಕ್ಕ ಫಿಶ್ ಟ್ಯಾಂಕು. ಸೊ ಅಲ್ಲಿ ಫಿಶ್ ಬಿಡೋಣ ಅಂತ. ಸೊ ಬನ್ನಿ ನೋಡೋಣ ಯಾವ ರೀತಿ ಯಾವ್ದು ನನಗಿಷ್ಟ ಆಗುತ್ತೆ ತೊಗೊಂಬರೋಣ ಅಂತ. ಸೊ ನಾನು ಹೇಳಿದೆ ಡ್ಯಾಡಿಗೆ ಶಾರ್ಕ್ ಬೇಡ ಅಂತ. ಸೊ ಚಿಕ್ಕದು ಯಾವುದೋ ತೊಗೊಂಬರೋಣ ಅಂತ. ಸೊ ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ. ಸೊ ಗೈಸ್, ಸೊ ಒಂದು ಅಂಗಡಿಗೆ ಹೋಗಿದ್ವಿ, ಅಲ್ಲಿ ಕ್ಲೋಸ್ ಆಗೋಗಿತ್ತು. ಸೊ ಇನ್ನೊಂದು ಅಂಗಡಿಗೆ ಹೋಗಿ ತರಷ್ಟರಲ್ಲಿ ಸಾಕಾಗೋಯ್ತು. ಒಂದು ಫುಲ್ ಏರೇನೆ ಒಂದು ರೌಂಡ್ ಹೊಡೆದ್ಬಿಟ್ಟಿದ್ವಿ ಫಿಶ್ನ ತರೋದಕ್ಕೆ. ಬಟ್ ಚೆನ್ನಾಗಿರೋ ಫಿಶ್ ಸಿಕ್ತು, ತೋರಿಸ್ತೀನಿ ನಾನು. ಸೊ ಇವಾಗ ತಾನೇ ಫಿಶ್ ಟ್ಯಾಂಕ್ ಒಳಗಡೆ ಫಿಶ್ನ ಬಿಟ್ಟಿದ್ದೀವಿ. ಸೊ 2 ವೈಟು, 2 ಬ್ಲ್ಯಾಕು, ಇನ್ನು 1 ಆರೆಂಜು. ಫಿಶ್ಶು ಮರಿ ಎಲ್ಲ ಹಾಕತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಬೇರೆ ಸಪ್ರೇಟ್ ಬೌಲಲ್ಲಿ ಇಡಬೇಕಂತೆ. ಐ ಹ್ಯಾವ್ ನೋ ಐಡಿಯಾ. 1 ವೀಕ್ ಆದಮೇಲೆ ಮರಿ ಹಾಕತ್ತೆ ಅಂತ ಹೇಳಿದ್ದಾರೆ ಮಮ್ಮಿ. ನಮ್ಮಮ್ಮ ಯಾಕೆ ಅದೆಲ್ಲ ತಗೊಂಡೆ ಅಂತ ಹೇಳ್ತಾರೆ ಮಮ್ಮಿ. ಇವ್ರು 2 ಮರಿನೇ ಸಾಕೋಕ್ಕಾಗಲ್ಲ, ಇನ್ನು ಅದನ್ನ ಬೇರೆ ಎಲ್ಲಿಂದ ಸಾಕೋಣ. ಓಕೆ. ಸೊ ಯೂಶಲಿ ಏನು ಗೊತ್ತಾ, ನಾನು ಚಿಕ್ಕವಳಲ್ಲಿ ಇರಬೇಕಾದ್ರೆ ಈ ಬಾವಿಲಿ ಮೀನು ಬರ್ತಿತ್ತಲ್ಲ, ಸೊ ಅದನ್ನು ಅದನ್ನೆಲ್ಲ ಮರಿ ಹಾಕಿದಾಗ ಅದನ್ನೆಲ್ಲ ಸಪ್ರೇಟಾಗೆಲ್ಲ ಬೈಫಿಕೇಶನ್ ಎಲ್ಲ ಮಾಡ್ತಿದ್ದೆ. ಬಟ್ ಇದು ನೋಡೋಣ, ಐ ಆಮ್ ನಾಟ್ ಶೋರ್ ಹೆಂಗಿರುತ್ತೆ ಅಂತ. ಸೊ ನಮ್ಮ ಡ್ಯಾಡಿನೇ ಕ್ಲೀನ್ ಮಾಡೋದು ಅದನ್ನು. ಡ್ಯಾಡಿ ಗೆಟ್ ರೆಡಿ. ಓಕೆ. ಸೊ ಇವಾಗ ಕೇಕ್ ಕಟ್ ಮಾಡೋಣ. ಸೊ ಸೆಲೆಬ್ರೇಷನ್. ಸೊ ಬನ್ನಿ ಇವಾಗ ಕೇಕ್ ಕಟ್ ಮಾಡಿಸಿ ಸೊ ಊಟ ಮಾಡಿ ಮಲ್ಕೊಳ್ಳೋದು. ಸೊ ಫಸ್ಟ್ ಇವಾಗ ಕೇಕ್ ಕಟ್ ಮಾಡಿಸೋಣ ಮಮ್ಮಿ ಹತ್ರ.
Happy birthday to you. Happy birthday to you. Happy birthday dear mommy. Happy birthday to you. ಸೊ ಗೈಸ್, ಇವಾಗ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು. ಇವಾಗ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಸೊ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ವರ್ಷದ ಮೊದಲನೇ ಹಬ್ಬ. ಸೊ ಹೊಸ ವರ್ಷ ನಮಗೆಲ್ಲನೂ ತುಂಬ ಸೂಪರಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ವರ್ಷ ಸ್ಪೆಷಲಾಗಿ ಬೇರೆ ಇತ್ತು. ಸೊ ಮಮ್ಮಿ ಬರ್ಡೇ. ಸೊ ಇನ್ನೂ ಸ್ಪೆಷಲಾಗೇ ಇತ್ತು ಈ ವರ್ಷ ಹೇಳಬೇಕು ಅಂತಂದರೆ. ಸೊ ಮಮ್ಮಿ ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ಡ್ಯಾಡಿ ಓಕೆ ಓಕೆ. ಸೊ ಇವಾಗ ಊಟ ಮಾಡಿ ಮಲ್ಗೋಣ. ಫೈನ್. ಸೊ ಆ್ಯಸ್ ಯೂಶಲ್ ಇನ್ನು ನಾಳೆಯಿಂದ ಆ್ಯಸ್ ಯೂಶಲ್ ರೂಟೀನು. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.